ಸರ್, ಈಗ ಇನ್ನೊಂದು ವಿಚಾರ. ಈ ಸತೀಶ್ ಜಾರಕಿಹೊಳಿ ಅವರನ್ನು ಹಣಿಲಿಕ್ಕೆ ಬಿಜೆಪಿಯಲ್ಲಿರ್ತಕ್ಕಂಥ ಶ್ರೀರಾಮುಲು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ರೆಡ್ಡಿ ಅವರೇ ಪ್ರಸ್ತಾಪ ಮಾಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಅಂತ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೆದಿದೆ? ಶ್ರೀರಾಮುಲು ಅವರನ್ನು ಸಂಪರ್ಕ ಇವೆಲ್ಲ ಅಂತ್ಯಕಂತ್ಯಗಳು ಮತ್ತು ಕಾಂಗ್ರೆಸ್ನಲ್ಲಿ ಬಿರುಕು ಉಂಟು ಮಾಡ್ತಕ್ಕಂಥ ಪ್ರಯತ್ನಗಳು, ಇದಕ್ಕೆಲ್ಲ ಕಾಂಗ್ರೆಸ್ನಲ್ಲಿ ಅವಕಾಶ ಇಲ್ಲ, ಇದೆಲ್ಲ ನಡೆಯೋದಿಲ್ಲ. ಒಂದು ವೇಳೆ ಬಂದರೆ ಸ್ವಾಗತ ಮಾಡ್ಕೊಳ್ತೀರಾ? ಅಂದರೆ ಆ ಪ್ರಸ್ತಾವನೆ ಇಲ್ವಲ್ಲ ಸದ್ಯಕ್ಕೆ. ಇಪ್ಸ್ ಅಂಡ್ ಬಟ್ಸ್ ಯಾಕೆ? ದಟ್ ಕ್ವಶನ್ ಇಸ್ ನಾಟ್ ದೇರ್ ಬಿಫೋರ್ ಅಸ್. ಡಿ.ಕೆ.ಶಿ ಅವರೇ ಹೇಳಿದ್ದಾರೆ ಸರ್, ನಾನು ಹಿಂದೆ ಕರೆದಿದ್ದೆ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ಚುನಾವಣೆ ನಡೆಯೋ ಸಂದರ್ಭದಲ್ಲಿ ಅವರು KPCC ಅಧ್ಯಕ್ಷರಾಗಿ ಪಕ್ಷದ ಗೆಲುವು ಸಾಧಿಸಬೇಕು ಅನೇಕ ತಂತ್ರ ಕಾರ್ಯಕ್ರಮ ಬಳಸೋದು ಅದು ಒಂದಾಗಿರ್ಬೋದು. ಆಗ ಚುನಾವಣೆ ಜನ ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ, ಸರ್ಕಾರ ನಡೆಸ್ತಾ ಇದ್ದೀವಿ. ಕಾಂಗ್ರೆಸ್ನಲ್ಲಿ ಅಹಿಂದ ನಾಯಕರಾಗಿ ಸತೀಶ್ ಜಾರಕಿಹೊಳಿ ಬೆಳೀತಿದ್ದಾರೆ, ಹಾಗಾಗಿ ಅವರು ವಾಲ್ಮೀಕಿ ಸಮುದಾಯದ ನಾಯಕರನ್ನ ಈ ಪ್ರಶ್ನೆ ಎಲ್ಲವೂ ಅಪ್ರಸ್ತುತ. ಅವು ಯಾವ ವಿಷಯಗಳು ಪಕ್ಷದ ಮುಂದೆ ಆಗಲಿ ಸರ್ಕಾರದ ಮುಂದೆ ಇಲ್ಲವೇ ಇಲ್ಲ. ಸರಿ, ಕಳೆದ ಒಂದಷ್ಟು ದಿನಗಳಿಂದ ಈ ರಾಜ್ಯದಲ್ಲಿ CM ಬದಲಾವಣೆ, KPCC ಅಧ್ಯಕ್ಷರ ಬದಲಾವಣೆ ವಿಚಾರಗಳು ಚರ್ಚೆಗೆ ಬರ್ತಿದೆ. ಇವು ಯಾವ ರಾಜ್ಯದ ವಿಷಯಗಳಲ್ಲ, ಪಕ್ಷದ ಹೈಕಮಾಂಡಿನ ವಿಷಯ. ಪಕ್ಷ ಹೈಕಮಾಂಡ್ ಏನು ಹೇಳುತ್ತೋ ಅದು ಅಂತಿಮ. ಎಲ್ಲಿದೆ ಗಲಾಟೆ? ಎಲ್ಲಿದೆ?